शहरात धावणाऱ्या अधिकृत ऑटो रिक्षांना ओळखपत्र अनिवार्य करण्याबाबत शहर पोलीस आयुक्त कार्यालयात ऑटो चालकांची बैठक घेण्यात आली। या बैठकीत भूषण बोरसे यांनी ओळखपत्र लागू करण्याबाबत सविस्तर चर्चा केली। शहरात फिरणाऱ्या सर्व ऑटो रिक्षांना आयडी कार्ड लावणे बंधनकारक करण्यात येणार असून त्यामुळे चालकांना अनेक प्रकारे सुविधा मिळतील असे त्यांनी सांगितले। बैठकीनंतर पत्रकारांशी बोलताना ऑटो चालक वासू यांनी सांगितले की शहर पोलीस आयुक्तांनी ऑटो चालकांची बैठक घेऊन आयडी कार्ड देण्याबाबत विचार मंथन केले आहे। यावर सर्व चालकांशी चर्चा करून पुढील निर्णय घेतला जाईल असे आम्ही कळवले आहे। ಇವತ್ತು ಕಮಿಷನರ್ ಆಫೀಸಲ್ಲಿ ಇವತ್ತು ಆಟೋ ಚಾಲಕರು ಹಾಗೂ ಮಾಲಕರು ಹಾಗೂ ಎಲ್ಲ ಅಸೋಸಿಯೇಷನ್ ಲೀಡರ್ಗಳನ್ನ ಮೀಟಿಂಗ್ ಕರೆದಿದ್ರು। ಮೀಟಿಂಗ್ ಕರೆದ ಉದ್ದೇಶ ಯಾಕಂತಂದರೆ ಏನು ಐಡಿ ಕಾರ್ಡ್ ಆಟೋ ಚಾಲಕರಿಗೆ ಆಟೋ ನಡೆಸುವಂಥ ಚಾಲಕರುಗಳಿಗೆ ಒಂದು ಐಡಿ ಕಾರ್ಡ್ ಮಾಡಿಸ್ತಾ ಇದ್ದಾರೆ ಅವರು ಸರ್ ಡಿಪಾರ್ಟ್ಮೆಂಟಿಂದ। ಯಾಕಂದ್ರೆ ಗುರುತಿನ ಚೀಟಿ ಅಂತೇಳಿ ಅಂದ್ರೆ ಈ ಗಾಡಿ ಎಲ್ಲ ಲೀಗಲ್ ಆಗಿದೆ ಇವನ್ನೆಲ್ಲ ಕರೆಕ್ಟ್ ಆಗಿರುತ್ತದೆ ಅಂತೇಳಿ ಒಂದು ಅವ್ರು ಇದನ್ನ ಮಾಡಿಕೊಡ್ಬೇಕಂತೇಳಿ ಮೀಟಿಂಗ್ ಕರೆಸಿದ್ರು। ಆ ಮೀಟಿಂಗ್ದಲ್ಲಿ ಎಲ್ಲ ಜನರಲ್ ಅಶ್ವನಾಥ್ ನಮ್ಮ ಜೆ ವಿ ಅಶ್ವನಾಥ್ ಎಲ್ಲ ಕೂಡ್ಕೊಂಡು ಚರ್ಚೆ ಮಾಡಿದ್ವು। ಈ ಕಮಿಷನರ್ ಸಾಹೇಬರು ಕೇಳಿದ್ರು ನಮಗೆ ಏನಂತೇಳಿ ಇದ್ರ ನಿಮಗೆಲ್ಲ ಒಪ್ಪಿಗೆ ಇದೆ ಅಂತ ಕೇಳಿದ್ರು। ನಾವು ಹೇಳಿದಾಗ ಎಲ್ಲರದ್ದು ಡ್ರೈವರ್ಗಳ ಜೋಡಿ ಚರ್ಚೆ ಮಾಡ್ಕೊಂಡು ಎಲ್ಲ ಮೀಟಿಂಗ್ ಮಾಡ್ಕೊಂಡು ಹೇಳ್ತಾ ಸರ್ ಅಂತ ಹೇಳಿದ್ದೇವೆ। ಹಾಗೆ ಅದು ಎಲ್ಲ ಪಬ್ಲಿಕ್ಕಿಗೆ ಅಂದ್ರೆ ನಮ್ಮ ಬೆಳಗಾವಿಯಲ್ಲಿ ಇರುವಂಥ ಲೋಕಲ್ ಪಬ್ಲಿಕ್ಕಿಗೆ ಒಂದು ಅನುಕೂಲ ಇದೆ, ಹಾಗೆ ನಮ್ಮ ರಿಕ್ಷಾ ಚಾಲಕರಿಗೂ ಆ ಮಾಲಕರಿಗೂ ಕೂಡ ಅನುಕೂಲ ಆಗಿದೆ। ಯಾಕಂತಂದ್ರೆ ಅದೊಂದು ಎಲ್ಲೋ ಹೋದ್ರೂ ಕೂಡ ನಮ್ಗೊಂದು ಸೆಕ್ಯೂರಿಟಿ ಆಗಿದ್ದು ಬಿಡುತ್ತೆ। ಅದು ಯಾವುದೋ ಪೊಲೀಸರಿಗೆ ನಾವು ಒಂದು ಕೈ ಮಾಡಿ ನಿಂದ್ರಿಸಲಿ ಡಾಕ್ಯುಮೆಂಟ್ಸ್ ಕೊಡು ಅದನ್ನು ಕೂಡ ಅನ್ನೋಕ್ಕಿಂತನೂ ಅದೊಂದು ರಸೀದ್ ನೋಡ್ಬಿಟ್ರೆ ಅಂದ್ರೆ ಡಿಪಾರ್ಟ್ಮೆಂಟ್ ಗೊತ್ತಾಗ್ಬಿಡ್ತೈತಿ ಗಾಡಿ ಲೀಗಲ್ ಐತಿಪ್ಪ ಎಲ್ಲ ಕರೆಕ್ಟ್ ಆಗಿದೆ ಅಂತೇಳಿ। ಅದು ನಮ್ಮ ಇದರಲ್ಲಿ ನಮ್ಮ ಡ್ರೈವರ್ ಸಮಯನೂ ಉಳಿತದೆ, ಯಾವ ತೊಂದರೆಗಳೂ ಆಗಲ್ಲ। ಮತ್ತೆ ಆಕ್ಸಿಡೆಂಟ್ ಬಗ್ಗೆ ಹೇಳ್ರು, ಹಿಂಗೆ ಯಾವುದೋ ಒಂದು ಆಕ್ಸಿಡೆಂಟ್ ಆದ್ರೂ ಕೂಡ ನೀವು ತಂದು ಇದನ್ನ ಮಾಡ್ರಿ ಅದಕ್ಕೊಂದು ಗೌರ್ಮೆಂಟ್ ಕಡೆಯಿಂದ ಇದಿದೆ ಅಂತೇಳಿ। ಅದು ನಮ್ಮ ಆಟೋ ಡ್ರೈವರ್ಗಳು ಎಷ್ಟೋ ಜನ ಮಾಡ್ತಾರೆ। ಯಾಕಂತಂದ್ರೆ ಈಗಾದ್ರೂ ನೋಡಿದ್ವಿ ಕನ್ನಾರೆ ಒಂದು ಟೂ ವೀಲರ್ ಹಾಕೊಂಡ್ ಬಿದ್ರು ಕೂಡ ನಮ್ಮ ಆಟೋದವರೇ ಫಸ್ಟ್ ಹೋಗಿ ಹಿಡಿದು ಪಬ್ಲಿಕ್ ಯಾರು ಹಿಡಿಯಂಗಿಲ್ಲ, ನಾವು ಆಟೋದವ್ರು ಅನುಕೂಲ ಮಾಡೇ ಮಾಡ್ತಾರೆ। ಅದು ಖಂಡಿತವಾಗಿ ನಾವು ಇನ್ನು ಮುಂದಾದ್ರೂ ಜಾಸ್ತಿನೇ ಮಾಡ್ತೀವಿ, ಅದೇನು ಇದಿಲ್ಲ ಅಂತಿಲ್ಲ। ಮತ್ತೆ ಈ ಕಮಿಷನರು ಸಾಹೇಬ್ರಿಗೆ ಗ್ಯಾಸ್ ಬಗ್ಗೆ ಇನ್ಕ್ವೈರಿ ಮಾಡ್ರೆ ನಮ್ಮ ಡ್ರೈವರ್ಗಳು ಅಂದ್ರು ಗ್ಯಾಸ್ಗಳು ಸಿಗ್ತಾ ಇಲ್ಲ ಅಂತ। ಗ್ಯಾಸ್ ಬಗ್ಗೆ ಸಮಸ್ಯೆ ಏನಾಗಿದೆ ಅಂದ್ರೆ ಡಿ ಸಿ ಸಾಹೇಬ್ರು ಮೀಟಿಂಗ್ ಕರೆದಿದ್ದಾರಂತೆ। ಈಗ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಕಮಿಷನರ್ ಸಾಹೇಬ್ರು ಹೇಳ್ತಿದ್ರು ಈಗ ಡಿಪಾರ್ಟ್ಮೆಂಟ್ದಲ್ಲಿ ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು 2 ಪಂಪ್ ಇದಾವೆ ಅಂತ। ಈ ಉಳುಕಿದ 4 ಪಂಪ್ಗಳು ಅದಾವೆ, ಇವು ಗೌರ್ಮೆಂಟ್ಗೆ ಸಂಬಂಧಪಟ್ಟನಿಲ್ಲ ಅಂತ ನಮ್ಗೆ ಅನಿಸುತ್ತೆ। ಯಾಕಂದ್ರೆ ಇದು ಗೌರ್ಮೆಂಟ್ ಅಂಡರ್ದಲ್ಲಿ ಕರ್ನಾಟಕ ಸರ್ಕಾರ ಬೆಳಗಾವದಲ್ಲಿ ನಡೀತಾ ಇದೆ ಪಂಪ್ಗಳು, ಇದು ಡಿಪಾರ್ಟ್ಮೆಂಟ್ ಡಿ ಸಿ ಅಂಡರ್ದಲ್ಲೇ ಇರುತ್ತೆ। ಡಿ ಸಿ ಸಾಹೇಬ್ರು ಇದ್ರ ಬಗ್ಗೆ ಗಮನ ತಗೊಂಡು ಈ ರೇಟ್ ಯಾಕೆ ಹೆಚ್ಚು ಕಮ್ಮಿ ಮಾಡ್ತಾರೆ ಅನ್ನೋರು ಎನ್ಕ್ವೈರಿ ಮಾಡಬೇಕು। ಅದು ಪ್ರೈವೇಟ್ ಕಂಪನಿ ಕೂಡ ಆದ್ರೂ ಕೂಡ ಏನಾಯ್ತು ಅವ್ರು ಗೌರ್ಮೆಂಟ್ ಟ್ಯಾಕ್ಸ್ ಅಂತ ಗೌರ್ಮೆಂಟ್ ಅಂಡರ್ದಲ್ಲೇ ಅವ್ರು ನಡಿಬೇಕು, ಗೌರ್ಮೆಂಟ್ ಅನ್ನು ಬಿಟ್ಟು ಅವ್ರು ನಡೆಯಕ್ಕೆ ಬರಂಗಿಲ್ಲ। ಅದಕ್ಕೆ ರೇಟ್ ಅನ್ನು ಏನ್ ಮಾಡ್ತಾರೆ, ಇವ್ 90 ರೂಪಾಯಿದು ರೇಟ್ 4 ಗಾಡಿಗಳು ಹಾಕಿ ಮತ್ತೆ ಇವರು 97 ರೂಪಾಯಿ ರೇಟ್ ಮಾಡ್ತಾರೆ, ಮನುಷ್ಯ ಬಂದಾಗ ರೇಟ್ ಮಾಡ್ತಾ ಇದ್ದಾರೆ। ಅದಕ್ಕೆ ನಮ್ಮ ಆಟೋ ಚಾಲಕರಿಗೆ ಇವತ್ತು ದೊಡ್ಡ ತೊಂದರೆ ಆಗ್ತಾ ಇದೆ। ಮತ್ತು ಅವ್ರ ನಂಬರ್ ಹಚ್ಕೊಂಡು ಕೂಡ ನಿಂತ್ಕೊಂಡ್ರು 4 ತಾಸು ನಂಬರ್ ಬರಂಗಿಲ್ಲ, ಅಷ್ಟು ಗರ್ದಿ ಇದೆ। ಇವ್ರು ಏನ್ ಮಾಡ್ತಾರೆ ಪಂಪ್ನಲ್ಲಿ ಒಂದು ಪಂಪ್ನಲ್ಲಿ ಗ್ಯಾಸ್ ಇರ್ತೈತಿ, ಇವ್ನು ಮುಗಿಮಟ್ಟ ಬಂದಿಟ್ಟಿರ್ತಾನ, ಈಗ ಹೇಳ್ತಾನೆ ನಾನು ಮುಗಿಮಟ್ಟ ನೀವು ಬಂದಿಡು ಆಮೇಲೆ ಒಂದು 2 ರೂಪಾಯಿ ಎಕ್ಸ್ಟ್ರಾ ಮಾಡಿ ಚಾಲೂ ಮಾಡುವಂತೆ। ಇವ್ರು ಊರದಾಗ ಸೆಟ್ಟಿಂಗ್ ನಡೆಸಿಕೊಂಡು ನಮ್ಮ ರಿಕ್ಷಾದವ್ರು ಕಳ್ಕೊಯ್ಯುವಂತ ಕೆಲಸ ಮಾಡ್ತಾ ಇದ್ದಾರೆ। ಇದನ್ನು ಡಿಪಾರ್ಟ್ಮೆಂಟ್ದವ್ರು ಆಯ್ತು ಡಿ ಸಿ ಸಾಹೇಬ್ರು ಆಯ್ತು ಗಮನಕ್ಕೆ ತಗೊಂಡು ಇದನ್ನ ಇನ್ಕ್ವೈರಿ ಮಾಡಿ ಎಲ್ಲ ಆಟೋ ಚಾಲಕರಿಗೆ ಒಂದು ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ। वासू मल्लप्पा बसनायकर जे भीम रिक्षा शून्यದಿಂದ ಮಾತಾಡೋದು। ऑटो चालक बसवराज यांनी सांगितले की चित्रदुर्ग, दावणगेरे आणि हावेरी येथे ऑटो रिक्षांना ओळखपत्र लागू करण्यात आले आहे। त्याच धर्तीवर बेळगावमध्येही ही योजना राबवण्याबाबत आम्ही विचार करत आहोत। ಏನಿಲ್ಲ, ಒಂದು ಮೀಟಿಂಗ್ ಕರೆದಿದ್ದು ಕಾರಣ ಅಂತಂದ್ರೆ ಅದು ಚಿತ್ರದುರ್ಗ, ದಾವಣಗೆರೆ ಆ ಸೈಡ್ ಹಾವೇರಿ ಸೈಡು ಒಂದು ಆಟೋ ರಿಕ್ಷಾ ಬಗ್ಗೆ ಒಂದು ಇದನ್ನು ಮಾಡಿದ್ದಾರೆ, ಅದ್ರ ಸಲ ಮೀಟಿಂಗ್ ಕರೆದಿದ್ರು, ಚರ್ಚೆ ಮಾಡಿದ್ದೀವಿ। ಅದು ನಾವು ಎಲ್ಲ ಡ್ರೈವರು ನಮ್ಮ ಸ್ಟ್ಯಾಂಡಲ್ಲಿ ಒಂದು ಕುಂತ್ಕೊಂಡು ನಾವು ಚರ್ಚೆ ಮಾಡ್ಕೊಂಡು ಸಾಹೇಬ್ರಿಗೆ ಹೇಳ್ತೇವೆ ಅಂತ ಹೇಳಿದ್ವಿ। ಗೋ ಗ್ಯಾಸ್ ಬಗ್ಗೆ ತಮ್ಮ ಮನುಷ್ಯ ಬಂದಂಗೆ ರೇಟ್ ಅವರು ಮಾಲಕರು ಹೇಳ್ತಾರೆ, ನಾನು ಕೊಯಮತ್ತೂರಿನಿಂದ ತರಿಸ್ತೀನಿ, ನನಗೆ ನಿಮ್ಮ ರೇಟ್ ಪೂರೈಸಂಗಿಲ್ಲ, ನಾವು ಏನು ರೇಟ್ ಮಾಡಿದ್ದೀವಿ ಆ ರೇಟ್ ನೀವು ಕೊಟ್ಟರೆ ಹ್ಞೂ ಇಲ್ಲದನ್ನ ಪಂಪ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ। ಈಗ 100 ರೂಪಾಯಿ ಆಗಿದೆ 1 ಲೀಟ್ರಿಗೆ, ಮೊದಲು 62 ರೂಪಾಯಿ, 61, 61 ರೂಪಾಯಿ ಇತ್ತು ಬಸವರಾಜ್ ಅಂತ। नजीम बेटगेरी, KMM मराठी, बेळगाव। ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ। ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ। ಕೇವಲ 10% ಮುಂಗಡವಾಗಿ ಪಾವತಿಸಿ ಏಪ್ರಿಲ್ 1 ರಿಂದ 17 ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ। ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ, ಷರತ್ತುಗಳು ಅನ್ವಯ। ನಿಮಗೆ ಸಮೃದ್ಧ ಅಕ್ಷಯ ತೃತೀಯದ ಶುಭಾಶಯಗಳು।